ರಾಮ ರಾಮಚಂದ್ರ, ನನ್ನ ಬಹಿಪ್ರಾಣನಾದ ರಾಮಚಂದ್ರ, ಕಡೆಗೂ ಈ ನಿರ್ಭಾಗ್ಯನಾದ ದಶರಥನ ಉದರದಲ್ಲಿ ನೀನೇ ಅದಕ್ಕೆ ಜನಿಸಿದೆ. ಅಯ್ಯೋ ನೀಚ ಕೈಕೆ, ನಿರ್ಧಳಾದ ಕೈಕೆ ಎಂತಹ ಅನರ್ಥವನ್ನು ತಂದೊಡ್ಡಿದೆ. ನನ್ನ ರಾಮಚಂದ್ರನನ್ನಾಗಲಿ ನನಗೆ ನಾನು ಹೇಗೆ ಜೀವಿಸಲಿ? ಸಕಲ ಸುಗುಣಾಭಿರಾಮನಾದ ಕಂದರಾಮನನ್ನು ಕಾಡಿಗೆಂದು ಕಳಿಸಲು ಅಯ್ಯೋ ವಿಧಿಯೇ. ಬೇಡ, ನಮ್ಮ ರಾಮಚಂದ್ರ ಪ್ರಾಣನಾಥ, ನಮ್ಮ ರಾಮಚಂದ್ರ ನಮ್ಮ ರಾಮಚಂದ್ರ ಮಾತ್ರ ಕಾಡಿಗಟ್ಟಬೇಡ. ನಿನ್ನ ಕೌಶಲ್ಯ. ಅಯ್ಯೋ ಸುಮಿತ್ರೆ, ಅದು ಸತ್ಯಸಂಧರಾದ ಸೂರ್ಯವಂಶ ಅರಸರಾದ ಅಯ್ಯ ಕೌಸಲ್ಯ, ನಿಷ್ಠೂರ ಶಿಲೆಗೆಂದಲೂ ಆ ಕಠೋರಗಳಾದ ಆ ಮಹಾಮಾರಿ ಕೈಕೆಗೆ ಮಾತು ಕೊಟ್ಟು ನಾನು ಮೋಸ ಹೋದೆನು. ನಾಥ, ಧರ್ಮಾತ್ಮನಾದ ನೀನು ಅವಳ ಅಭಿಲಾಷೆಯನ್ನು ಅಧರ್ಮವಾದದೆಂದು ಏಕೆ ತಿರಸ್ಕರಿಸಬಾರದು? ಸುಮಿತ್ರೆ, ಅದು ಸತ್ಯಸಂಧರಾದ ಸೂರ್ಯವಂಶದ ಅರಸರಾದ ಮೋಹಲ್ಲ. ಅವಳು ಇಂತಹ ವಂಚಕಳು ಕುಲದ್ರೋಹಿ ಎಂದರಿಯದೆ ಅವಳಿಗೆ ಕೇಳಿದ ವರವನ್ನು ಕೊಡುವುದಾಗಿ ಮಾತು ಕೊಟ್ಟು ನಾನು ಮೋಸ ಹೋದೆನು. ಮಾರಿಯ ಕೈಗೆ ಸಿಕ್ಕಿದೆನು, ಮೃತ್ಯುವಿನ ಬಾಯಿಗೆ ಕೊರಳನ್ನು ಕೊಟ್ಟೆನು. ಕಾರ್ಯವು ಮೀರಿತು ರಾಮಚಂದ್ರ, ನಾನು ನಿನ್ನನ್ನು ಕಾಡಿಗಂತ ಕಳಿಸಲು ನಿಮ್ಮ ವಾಕ್ಪಾಣಿತು ಈಗ ಕೊಟ್ಟ ಮಾತೀಗ ನನಗೆ ಈ ಗೋಳನ್ನು ಕೇಳಿ ಕೇಳಿ ಸಾಕಾಯಿತು. ನೀವು ರಾಮನನ್ನು ಕಾಡಿಗೆ ಕಳಿಸದೆ ಹೋದರೆ ನಾನೇ ಉದ್ಭದದಿಂದಾಗಲಿ ವಿಷಾಪ್ರಾಣದಿಂದ ತ್ಯಾಗ ಮಾಡಿಕೊಳ್ಳುವೆನು. ಎಲ್ಲಿಯಾದರೂ ಹೋಗಿ ಭಿಕ್ಷೆ ಈ ನಿಮ್ಮ ಪ್ರಿಯ ಕೌಶಲ್ಯರು, ನಿಮ್ಮ ಪ್ರಿಯ ರಾಮಚಂದ್ರರು ಆನಂದವಾಗಿರಿ. ಅಯ್ಯೋ, ಹಠವಿಡದ ಹೆಂಗಸಿಗೂ ಕೆರಳಿದ ಪಿಶಾಚಕ್ಕೂ ವ್ಯತ್ಯಾಸವೇನಿರುವುದು? ಒಂದು ಪ್ರಾಣವನ್ನು ಮುರಿದದ್ದಲ್ಲದೆ ಅದಕ್ಕೆ ಶಾಂತಿ ಇಲ್ಲ. ಛೀ ಚಾಂಡಾಳಿನಿ, ನನ್ನ ಪ್ರಾಣವು ನಿನ್ನ ಕೈ. ವೃದ್ಧನಾದ ನನ್ನನ್ನು ಪತಿ ಎಂಬ ವಿಮಾನ ಕನಿಕರಗಳಿಲ್ಲದೆ ನಿನ್ನ ಕಡರೋಗ ಸೂರಗಳಿಂದ ತಿವಿದು ನನ್ನ ಕ್ರೋಧಾಗ್ನಿ ಜ್ವಾಲೆಯನ್ನೇ ಸುಡುತ್ತಿರುವೆ. ಮಾರಿ, ನಮ್ಮ ವಂಶಾಲಂಕಾರ ಜ್ಯೋತಿಯನ್ನು ನಂದಿಸಲು ನೀನು ಹಾತುರಳಾಗಿರುವೆ. ಬ್ರಹ್ಮನು ನಿನ್ನ ಹೃದಯದಲ್ಲಿ ಕರುಣವೆಂಬುದನ್ನು ಕವಲೇಶವಾದರೂ ಹೇಳಲಿಲ್ಲವೇ? ಸಾಕು ನಿಲ್ಲಿಸಿ ನಿಮ್ಮ ವಾಕ್ಪಾಂಡಿತವರು. ಈಗ ಕೊಟ್ಟ ಮಾತನ್ನು ಈಗಲೇ ತಪ್ಪಿರುವ ನಿಮ್ಮಂಥ ಮಹಾವಂಚಕರಲ್ಲಿ ನನಗೆ ಕರುಣೆ ಉಂಟಾಗಲು ಸಾಧ್ಯವಿಲ್ಲ. ಆಹಾ, ತಾವೆಲ್ಲವೇ ಸೂರ್ಯವಂಶದ ಅರಸನ್ನು ಬೆಳಗುವ ಮಹಾನುಭಾವರು. ಈಗ ತಾವು ತಮ್ಮ ಅಸತ್ಯವೆಂಬ ಅಂಧಕಾರವೆಲ್ಲ ಲೋಕಕ್ಕೆಲ್ಲ ತಿರಸ್ಕರಿಸಿ ಕುಲವನ್ನೇ ಪಾವನ ಮಾಡಿದ್ದೀರಿ. ಅಯ್ಯೋ, ನಿಮ್ಮ ಮಾತು ಕೇಳಿ ನಾನು ಕೆಟ್ಟೇನು. ಹೆಲೋ ಕಠೋರ ಮನಸ್ಸುಗಳೇ, ಇನ್ನೆಷ್ಟು ನಿಷ್ಠರೋಕ್ತಗಳನ್ನಾಡೆ ನನ್ನ ಹೊಟ್ಟೆಯನ್ನೇ ಹೊರಟಿದೆ. ತಂಗಿ, ನೀನು ಚಿಕ್ಕವಳಾದರೂ ನಿನ್ನ ಕಾಲ್ಗೆರೆಗೆ ಬೇಡಿಕೊಳ್ಳು. ನನ್ನ ರಾಮನನ್ನು ಕಾಡಿಗಟ್ಟಲು ವೃದ್ಧನಾದ ದುಃಖ ಸಾವಿರದಲ್ಲಿ ಕರಿಯ ದುರಂತಳಾದ ನಿನ್ನ ಅಕ್ಕೆಲ್ಲವನ್ನು ನಾನು ಬಲ್ಲೆನು. ನಿನ್ನ ಬೇಡಿದ ಮಾತುಗಳಿಗೆ ನಾನು ಬೆರಗಾಗವಲ್ಲ, ತಕ್ಕೊಳ್ಳಲ್ಲ. ಸಾಕು ನಿಲ್ಲಿಸು ನಿನ್ನ ಉಪದೇಶವನ್ನು. ಸೋದರಿ, ಅಕ್ಕನು ಟಕ್ಕು ಮಾತಿನವಳಲ್ಲ. ನೀನಿಷ್ಟು ನಿರ್ದಯಳಾಗಬೇಡ. ನಮ್ಮ ಯಾರಿಂದ ಯಾವ ಅಪರಾಧವಿದ್ದರೂ ಮನ್ನಿಸಿ, ಕಾಂತನನ್ನು ಗೌರವಿಸಿ ನಮ್ಮ ಎಲ್ಲರಿಗೂ ಆನಂದವನ್ನುಂಟು ಮಾಡು. ಏನೇ ಸುಮಿತ್ರೆ, ರಾಮನಿಗೆ ರಾಜಪಟ್ಟವಾದರೆ ನಿನ್ನ ಮಗ ಲಕ್ಷ್ಮಣನಿಗೆ ಮಂತ್ರಿ ಪದ ಕೊಡಿಸುವನೆಂದ ಬಾಯಿ ಈ ಮಕ್ಕ ನನಗೆ ವಾಗ್ದಾನ ಮಾಡಿವರಳು. ಅದಕ್ಕಾಗಿ ಅವಳ ಪಕ್ಷವನ್ನು ವಹಿಸಿ ನನಗೆ ಧರ್ಮೋಪದೇಶ ಮಾಡಲು ಬಂದಿದೆ. ಸಾಕು ನಿಲ್ಲಿಸಿ ನಿಮ್ಮ ಉಪದೇಶವನ್ನು. ಹೆಲೋ, ಹಾಗಾದರೆ ಭರತನೇ ರಾಜ್ಯವನ್ನು ಪರಿಪಾಲಿಸಲಿ, ನಾನೇ ನಿತ್ಯ ಅರಣ್ಯವಾಸ ಮಾಡಲು ಹೋಗುವನು. ಇದಕ್ಕಾದರೂ ಸಮ್ಮತಿಸು. ಹೌದು ತಂಗಿ, ನಾನು ಕೂಡ ಕಾಂತನ ಜೊತೆಯಲ್ಲಿ ಹೋಗಿ ಆತನ ಕಾಡಿಗೆ ಹೋಗಿ ಆತನ ಸುವಿಷಯವನ್ನು ಮಾಡಿ ಅದಕ್ಕಾದರೂ ಸಮ್ಮತಿಸು. ಆಗದು ರಾಮನೇ ಅರಣ್ಯಕ್ಕೆ ಹೊರಡಬೇಕಲ್ಲ. ರಾಮನಲ್ಲಿ ಇದು ಬಂದಿರುವೆನು. ರಾಮ, ನಿಮ್ಮ ತಂದೆಗೆ ಆಡಿದ ಮಾತಿನ ಮೇಲೆ ಗಮನವಿಲ್ಲ, ಅವರ ಗೋಳಿಗೆ ಪಾರವಿಲ್ಲ. ತಾವು ವಾದಿಸಿದ್ದೆಲ್ಲವೂ ಪೂರೈಸಿ ಇನ್ನು ತಮ್ಮ ಪಕ್ಷವಾಗಿ ತಮ್ಮ ಪತ್ನಿಯರನ್ನು ಬಿಟ್ಟಿರೋರು. ಈ ಚರ್ಚೆಯು, ಈ ಉಪದೇಶವು, ಈ ಗೋಳಾಟವು ಬೇಕಾಗಿಲ್ಲ. ನೀನಾದರೂ ಅರಣ್ಯವಾಸಕ್ಕೆ ಹೊರಡಿವೇ ಇಲ್ಲವೋ ಹೇಳಿಬಿಡು. ಅದಕ್ಕಾಗಿ ಸಿದ್ಧನಾಗಿ ಬಂದಿರುವೆನಮ್ಮ. ತಂದೆ ತಾಯಿಗಳ ಅಪ್ಪಣೆಯನ್ನು ಆಶೀರ್ವಾದಗಳನ್ನು ಪಡೆದು ಅರಣ್ಯಕ್ಕೆ ಹೊರಡುವೆನು ತಾಯಿ. ಸಂತೋಷ. ನೀನು ನಿಮ್ಮ ಸೂರ್ಯವಂಶದ ಕೀರ್ತಿಯನ್ನೇನು ಉಳಿಸತಕ್ಕವನು. ಇನ್ನು ನೀನು ಹೊರಡು. ಈ ಮಹಾಸ್ತರಿಯ ವಿಷ ಬಿರುತ್ತಾಳಾದ ಕಾಳಾಸಂಬಳಿ ಮೋಹಿಸುವ
ವನವಾಸವನ್ನು ಮಾಡಿದ ವೃದ್ಧನಾದ ತಂದೆಯು ಮರಳು ಮಾತುಗಳು ನಡೆಸಲೇ ಕೂಡದು. ಈ ಕುರ ಪ್ರಜಾತಿಯನ್ನು ತೃಪ್ತಿಪಡಿಸಲು ನೀನು ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗಲಾಗದು. ದಿಗಂತ ವಿಶಾಂತಿ ದಿವ್ಯ ಕೀರ್ತಿ ಪರಾಕ್ರಮಗಳನ್ನು ಶೋಭಿಸಿ ರಾಜಾಭಿಷೇಕಕ್ಕೆ ಅರನೆನಿಸಿ ಸಕಲ ಪ್ರಜಾರಂಜಕನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡಿಗಟ್ಟಿ ತಂದೆಯು ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವಾತನು ಗುರುವೇ ಆದರೂ ಶಿಕ್ಷಾರನ್ನು ಧರ್ಮಶಾಸ್ತ್ರ ಹೇಳುತ್ತಿರುವಲ್ಲಿ ಕಿರಿಯ ಹೆಂಡತಿಗೆ ಸ್ವಾತು ಧರ್ಮ ನೀತಿಗಳನ್ನೇ ಮೀರಿ ನಿರಾಪರಾಧಿಯಾದ ನಿನಗರಣ್ಯವಾಸವನಿಸಿದ ತಂದೆಯಾದರೂ ಶಿಕ್ಷಕನಲ್ಲದೆ. ಆದ್ದರಿಂದ ನರೇಂದ್ರನಂ ದಂಡಂ ಎಂಬ ಆರೈಕೆಯಂತೆ ತಂದೆ ನಿನಗೆ ವಿಧಿಸಿರುವ ಅರಣ್ಯವಾಸವನ್ನು ತಿರಸ್ಕರಿಸಲೇಬೇಕು. ಧರ್ಮಾತ್ಮನು ಕುಲಜ್ಯೇಷ್ಠನಾದ ನಿನ್ನ ದೇಶ ಹಸುಗಳಿಂದಲೂ ಭರತನಲ್ಲಿ ಮೋಹದಿಂದಲೂ ತನ್ನ ದುರಾಸೆಯಿಂದಲೂ ಪಾಪಕಾರ ಪ್ರವರ್ತಗಳಾಗಿ ರಾಜನೀತಿ ಧರ್ಮಗಳನ್ನು ಘಾತಿಸಿ ತನ್ನ ರಾಜ್ಞಿಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಕಾಳದ ಈ ಕುಲದ್ರೋಹಿಯಾದ ಕೈಸಿಗೆ ತಕ್ಕ ಶಿಕ್ಷೆಯನ್ನು ನಾನು ಮಾಡಿಬಿಡುವುದು. ನನಗೀಗಾಜ್ಞೆಯನ್ನು ಕೊಡವು. ಇವಳು ಮಾತನ್ನು ಅನುಮೋದಿಸಿ ಮುಂದೆ ಭರತನೇನಾದರೂ ಪ್ರತಿಭಟಿಸುವುದಾದರೆ ಅವನಿಗೂ ತನ್ನ ಪ್ರತಿಕ್ರಿಯೆಯನ್ನೇ ಮಾಡಿಬಿಡುವನು. ನೀನೀಗ ಹರಣೆ ತೊಡಲೇ ಕೂಡದು. ಇದಕ್ಕೆ ಪ್ರತಿಯಾಗಿ ಯಾರಾದರೂ ಸಹಿಸು, ಶಾಂತನಾಗು. ನೀನು ನನ್ನ ಮೇಲಿನ ಪ್ರೀತಿಯ ಉದ್ರೇಕದಿಂದ ಹೀಗೆ ಮಾತನಾಡುತ್ತೀನಿ. ಭರತನಿಗೆ ಹನ್ನಿನೇ ಅವನು ನನ್ನಂತೆಯೇ ನಮ್ಮ ತಂದೆಯ ಉದರದಲ್ಲಿ ಜನಿಸಲಿಲ್ಲ. ಅವನು ರಾಜ್ಯಾಭಿಷಕ್ತನಾದರೆ ನಾವು ಅಸಮಾಧಾನ ಪಡಬಹುದೇ? ನಮ್ಮ ನಾಲ್ವರಿಗೆ ಈ ಶರೀರಗಳ ನಿತ್ತವನು ಈ ನಮ್ಮ ಪೂಜೆ ಜನಕನು ತಂದೆ. ಆದ್ದರಿಂದ ಈ ದೇಹವು ಆತನದು. ಆತನು ಯಾವ ರೀತಿ ಬೇಕಾದರೂ ಹಾಡಿಸಬಹುದು. ತಂದೆಯೇ ಪ್ರತ್ಯಕ್ಷ ದೈವವು. ಹೀಗಿರುವಲ್ಲಿ ಆತನು ಮಾಡಿದ ವಾಗ್ದಾನವನ್ನು ಪಾಲಿಸುವುದು ಮಕ್ಕಳಾದ ನಮ್ಮ ಕರ್ತವ್ಯವಲ್ಲವೇ? ಇದರಲ್ಲಿ ನಾವು ಗುಣಗಳನ್ನು ಚರ್ಚಿಸಬಹುದೇ? ಅಲ್ಲದೆ ತಂದೆ ಈಗ ನನಗೆ ವನವಾಸಕ್ಕೆ ಹೋಗಬೇಕೆಂದು ಅಪ್ಪಣೆಯನ್ನು ಕೊಟ್ಟಿಲ್ಲ, ಆಜ್ಞೆಯನ್ನು ಮಾಡಿಲ್ಲ. ನಮ್ಮ ವಂಶದ ಕೀರ್ತಿಯನ್ನು ಕಾಪಾಡಲು ನಾನಾಗಿ ಅರಣ್ಯಕ್ಕೆ ಹೊರಟಿದೆ. ನೀನು ಶಾಂತನಾಗು. ಅಣ್ಣ ಇಷ್ಟು ವೇಚನಿಲ್ಲದೆ ದುಡುಕಿದನು. ನನ್ನನ್ನು ಕ್ಷಮಿಸು. ಧರ್ಮಾರ್ಧನಾದ ನಿನ್ನ ಮಾತಿಗೆ ಪ್ರತಿ ಹೇಳಲಾರೆ. ಸಂತೋಷ ಸಂತೋಷ. ತಂದೆ ನೀನು ಚಿಂತಿಸಬೇಡ. ಮಾತೆ ಇಷ್ಟದಂತೆ ನನಗೆ ಅರಣ್ಯವಾಸಕ್ಕೆ ಹೊರಡಲು ಅಪ್ಪಣೆಯನ್ನು ಕೊಡು. ನಾನು ನಿನಗೆ ವನವಾಸಕ್ಕೆ ಹೋಗಲಾಗ ಅರ್ಪಣೆಯನ್ನು ಕೊಡಲಿ. ನೀನು ಸಿಂಹಾಸನವನ್ನೇರಲು ನಿಶ್ಚಯಿಸಿದ ಲಗ್ನವು ನಿನಗೆ ಸಿಂಹಾಸನವನ್ನೇ ಪ್ರವೇಶವಾಯಿತು. ಶಂಕು ಚಕ್ರ ಪದ್ಮರೇಖೆಗಳಿಂದ ಮನೋಹರವಾಗಿ ಭೋಗಕ ಕುಶಲ ಉಂಟು ಮಾಡಲು ರಾಜದಂಡವನ್ನು ಹಿಡಿಯಲೆಂದು ತ್ರಿಕಳ ಜ್ಞಾನಿಗಳಾದ ವಶಿಷ್ಠರು ನಿನ್ನ ಕೈಗೆ ಕಂಠಿದ ಕಂಕಣವು ಕಾಡಿನಲ್ಲಿ ಕಂದ ಮೂಲಗಳನ್ನು ಒಗೆಯುವುದಕ್ಕಾಯಿತೆ. ಅಯ್ಯೋ ವಿಧಿಯೇ, ಅಯ್ಯೋ ನನಗೆ ಈ ಗೋಳನ್ನು ಕೇಳಿ ಕೇಳಿ ಸಾಕಾಯಿತು. ರಾಮ, ನಿಮ್ಮ ತಂದೆ ನಿನ್ನನ್ನು ಬಿಡುವಂತಿಲ್ಲ. ನೀನಾದರೂ ಹೊರಡೆಯೋ ಇಲ್ಲ ಹೇಳಿಬಿಡು. ಇದೋ ಹೊರಡುವೆನು ತಾಯಿ, ಕೋಪಿಸಬೇಡ. ಅಮ್ಮ, ನನಗೆ ವನ ಪ್ರಯಾಣಕ್ಕೆ ಅಪ್ಪಣೆಯನ್ನು ಕೊಡು. ಮಗು ರಾಮಚಂದ್ರ, ನೀನು ಅರಣ್ಯಕ್ಕೆ ಕೊಡು. ಪಾಪಿಯಾದ ನೀನು ನನ್ನ ಉದರದಲ್ಲಿ ಜನಿಸದೆ ಪುಣ್ಯವಂತಳೆ ಆದ ಕೈಕೆಯ ಮಗನಿಗೆ ಜನಿಸಿದರೆ ನಿನಗೆ ಈ ವಿಪತ್ತು ಬರುತ್ತಿರಲಿ. ನಿನಗೆ ಅರಣ್ಯವೇ ಅಮರಲೋಕದಂತೆ ಸುಖದಾಯಕ. ನೀನು ಜಯಶೀಲ. ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನಗೂ ಅಪ್ಪಣೆಯನ್ನು ಕೊಡಿ. ಏನು ಕೈಕಾದೇವಿ, ನೀನು ಅರಣ್ಯಕ್ಕೆ ಹೊರಡುವುದೇ? ಬೇಡವಮ್ಮ, ನೀನು ಇಲ್ಲೇ ಇರು. ಮಾವನವರೇ, ನನ್ನ ಪತಿಯು ಅರಣ್ಯದಲ್ಲಿ ಹೋಗುವಾಗ ನಾನೇಕೆ ಇಲ್ಲಿರಲಿ? ಅರ್ಧ ದೇಹವು ಅಲ್ಲೇ ಇರುವುದಲ್ಲವೇ? ಅರ್ಧಾಂಗಿಯಾದ ನಾನು ಅವರೊಡನೆ ಹೋಗಬೇಕಲ್ಲವೇ? ಅತ್ತೆಯವರೇ, ಪತಿಯ ಸಂಗಡ ವನವಾಸಕ್ಕೆ ಹೋಗಲು ನನಗೂ ಅನುಜ್ಞೆಯನ್ನು ಕೊಡಿ. ಅಯ್ಯೋ ಮಂಗಳ ಸ್ವರೂಪಿಣಿಯಾದ ಸೀತಾದೇವಿ, ನಮ್ಮ ಮನೆಯ ಭಾಗ್ಯಲಕ್ಷ್ಮಿ, ನೀನು ಅರಣ್ಯಕ್ಕೆ ಬೇಡವಮ್ಮ, ಬೇಡ. ನಿನಗೆ ಅರಣ್ಯವೇ ಅಮರಲೋಕದಂತೆ ಸುಖದಾಯಕ. ನೀನು ಜಯಶೀಲ ಆಗಿ. ಅಣ್ಣ, ಸಕಲ ಲೋಕಾಭಿರಾಮನು ಜಗತ್ಪೂಜನಾದ ನಿನ್ನ ಪಟ್ಟಾಭಿಷೇಕೋತ್ಸವ ನಿಲ್ಲಿಸಿ ಸ್ವಾರ್ಥಪರಳಾಗಿ ನಿನಗೆ ವಾಸವನ್ನು ನೇಮಿಸಿದ ಈ ಕಠೋರ ಪಿತಾಚಿ ಕೈಕೆಯ ಮಹಾಮಾರಿಯೇ ಅವತಾರವು. ಇವಳಿರುವ ಈ ರಾಜ್ಯವೇ ಅಧರ್ಮ ಅಂಧಕಾರ ಪೂರಿತವಾದ ಗವಿ. ಈ ಶಮಯ ಹೃದಯಳಾದ ಅಧಮಳ ಪ್ರತಿ ನಿಶ್ವಾಸದಲ್ಲಿ ಅನೇಕವು ಅಧರ್ಮವು ಇಕ್ಕೆ ಹರಿಯುತ್ತಿರುವುದು. ಇಂಥ ಕಲುಷ ಪ್ರಭಾವದಿಂದ ಕೂಡಿದ ನರಕದಲ್ಲಿ ನಾನೂ ಇರಲಿಲ್ಲ. ಆದ್ದರಿಂದ ನಾನು ನಿನ್ನೊಡನೆ ಅರಣ್ಯಕ್ಕೆ ಬಂದು ನಿನ್ನ ಮತ್ತು ಮಾತೆಯಾದ ಜನಕಿ ದೇವಿಯನ್ನು ಸೇವೆ ಮಾಡಿಕೊಂಡಿರಲು ನನಗಪ್ಪಣೆಯನ್ನು ಕೊಡಬೇಕು. ತಮ್ಮ ಲಕ್ಷ್ಮಣ, ಈ ವನವಾಸವನ್ನು ನನಗೆ ವಿಧಿವ
ವಶದಿಂದ ಬಂದದ್ದೇ ಹೊರತು ಅದಕ್ಕೆ ನಮ್ಮ ಚಿಕ್ಕಮ್ಮನು ಕಾರಣವಲ್ಲ. ಪಿತೃವಾಕ್ಯ ಪರಿಪಾಲನೆಯಲ್ಲಿ ದೃಷ್ಟಿಯುಳ್ಳ ನಾವುಗಳು ಈಗ ಯಾರಲ್ಲಿಯೂ ದೋಷವನ್ನು ಆರೋಪಿಸಬಾರದು. ನಿನಗಿಲ್ಲಿರಲು ಇಷ್ಟವಿಲ್ಲದೆ ಹೋದರೆ ನನ್ನೊಡನೆ ಬರಲು ಅಭ್ಯಂತರವಿಲ್ಲ. ಬಹಳ ಸಂತೋಷ ತಂದೆ. ಮಾತೇರಿ ಪೂಜ್ಯರಾದ ಸೀತಾರಾಮಚಂದ್ರರ ಸೇವೆ ಮಾಡಿಕೊಂಡಿರಲು ನನಗಪ್ಪಣೆನೇ ಕೊಡಬೇಕು. ಭಯ್ಯ ಲಕ್ಷ್ಮಣ, ನಿನ್ನ ವಿವೇಕವನ್ನು ನಾನು ಪುತ್ರವಾಗಿ ನನ್ನ ಪುತ್ರ ತಗಳು ಪೌದ್ಯಮುನಿಯ ಸೊಸೆಯು ಅರಣ್ಯ ಪಾಲಾಗುವುದು ನೋಡಿ ಸಂಕಟ ಪಡೆದು ನನ್ನ ಹಣೆಯಲ್ಲೇ ಬರೆದಿದೆ. ತಾಯಿಯವರೇ, ನನಗೆ ಅರಣ್ಯಕ್ಕೆ ಹೊರಡಲು ಅಪ್ಪಣೆಯನ್ನು ಕೊಡಬೇಕು. ಸುಪುತ್ರ ಲಕ್ಷ್ಮಣ, ಆದಿಯಿಂದಲೂ ಶ್ರೀರಾಮಚಂದ್ರನ ಛಾಯೆಯಂತೆ ಅನುಸರಿಸಿಕೊಂಡು ಬಂದಿರುವಂತಹ ನಿನಗೆ ಭಕ್ತನಾದ ನಿನ್ನ ಇಷ್ಟಕ್ಕೆ ಪ್ರತಿಯಾಗಿ ನಾನೇನು ಹೇಳಲಿ? ಆದಿ ಲಕ್ಷ್ಮೀನಾರಾಯಣರೆಂತಿರುವ ಸೀತಾರಾಮರೇ ನಿನಗೆ ತಂದೆ ತಾಯಿಗಳು. ಅವರನ್ನು ಭಕ್ತಿಯಿಂದ ಸೇವಿಸಿಕೊಂಡು ಅರಣ್ಯವೇ ನಿನಗೆ ವೈಕುಂಠ ಲೋಕದಂತಾಗಲಿ. ನಿಮ್ಮೆಲ್ಲರಿಗೂ ಮಂಗಳವನ್ನುಂಟು ಮಾಡಲಿ. ತಾಯಿಯವರೇ, ಅರಣ್ಯಕ್ಕೆ ಹೊರಡಲು ನನಗಪ್ಪಣೆಯನ್ನು ಕೊಡಬೇಕು. ಮಗು ಲಕ್ಷ್ಮಣ, ನಿನ್ನಂತ ಭಾತೃಭಕ್ತನನ್ನು ನಾನಿಲ್ಲಿ ಆದ್ದರಿಂದ ವ್ಯಥೆ ಪಡಲೇ ಏನೊಂದು ತೋರದು. ಅರಣ್ಯ ಲೋಕವೇ ನಿಮಗೆ ಅಮರ ಲೋಕದಂತೆ ಸುಖದಾಯಕರು. ನಿಮಗೆ ಜಯಶಾಲಿ ಆಗಲಿ. ನಾನು ರಾಮಚಂದ್ರ ಜೊತೆ ಕಾಡು ಹೋಗ್ತಾರೆ. ಗಜವಲ್ಕಧರನಾಗಿ ಮುನಿವೃತ್ತಿ ಅಂತ ವನವಾಸ ಮಾಡಬೇಕೆಂಬ ನಿಬಂಧನೆಯನ್ನು ಬಲ್ಲೆ ಅಷ್ಟೇ. ಇದು ಈ ವಲ್ಕಳಗಳನ್ನು ನಿರ್ಧರಿಸು. ಜಾನಕಿ ದೇವಿ ಇದೋ ಈ ವಲ್ಕಳವನ್ನು ಧರಿಸು. ಏನು ಕಾರಣ? ರಾಮಚಂದ್ರನೊಬ್ಬನೇ ನಿನ್ನ ನಿಬಂಧನೆಗೆ ಒಳಪಟ್ಟಿರುವನಲ್ಲದೆ ಆಕೆಯ ಮೇಲೆ ನಿನ್ನ ಆಜ್ಞೆ ನಿಂತು ಪ್ರಯೋಗಿಸುವೆ. ಆಕೆಯು ಪತಿಭಕ್ತಿಯಿಂದ ರಾಮನನ್ನು ಹಿಂಬಾಲಿಸುವಳಲ್ಲದೆ ನಿನ್ನ ಆಜ್ಞೆಯಿಂದ ಅಲ್ಲ. ಆ ಸಾಧ್ವಿ ಮಣಿಗೆ ಆಜ್ಞೆ ಮಾಡುವ ಅಧಿಕಾರವು ನಿನಗಿಲ್ಲ. ತೆಗೆದುಕೋ ಹಿಂದಕ್ಕೆ ನರಡಿಗೆಗಳನ್ನು. ಆಕೆಯು ತನ್ನ ತವರು ಮನೆಯಿಂದ ತಂದ ವಸ್ತ್ರಾಭರಣಗಳನ್ನು ಧರಿಸಿ ರೋಹಿಣಿಯು ಚಂದ್ರನನ್ನು ವರ್ತಿಸುವಂತೆ ರಾಮಚಂದ್ರನನ್ನು ಹಿಂಬಾಲಿಸಲಿ. ನನ್ನ ಸ್ವಾಮಿಯು ನಾರುಮುಡಿಯನ್ನುಟ್ಟು ಹೋಗುವಾಗ ನನಗೀಗ ವಸ್ತ್ರಾಭರಣಗಳಿಂದ ಏನು ಪ್ರಯೋಜನ? ನನಗೆ ಈ ನಾರುಮುಡಿಯೇ ಸಾಕು. ಅರ್ಜೆಯವರು ಕೊಡಿ ಆ ಜಾನಕಿ ದೇವಿ, ಪತಿವ್ರತ ಶಿರೋಮಣಿಯಾದ ನಿನ್ನ ಭಾವನೆಯು ಶ್ಲಾಘನೀಯವಾದದ್ದೇ ಸರಿ. ನಿನ್ನ ಇಷ್ಟದಂತೆಯೇ ಮಾಡು. ಕೌಶಲ್ಯ ಮೋಹದ ಮಡದೆಯೋ ಪ್ರೀತಿಗೆ ಗೆಳೆದನೋ ಮೋಹದ ಮಡದಿಯ ಪ್ರೀತಿಗೆ ಗೆಳೆದನೋ ಪ್ರೀತಿಯ ನಿಂದೆಯ ರಾಮ 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 ಪ್ರೀತಿಯ ಕಡವಿಗಟ್ಟೆ ರಾಮ ರಾಮ ಅಯೋಧ್ಯೆಯ ರಾಮ ಪರದಯ ಅಯೋಧ್ಯೆ ತಂದೆಯ ರಾಮ ಪರದಯ ಅಯೋಧ್ಯೆಯ ತೊರೆದನು ರಾಮ ರಾಮ ರಾಮ
ವನವಾಸಕ್ಕೆ ಪ್ರಯಾಣ ಮಾಡಲು ನನಗೆ ಅಪ್ಪಣೆಯನ್ನು ಕೊಡು. ರಾಮಚಂದ್ರ, ನನ್ನ ಪ್ರಾಣ ಭೇದ ರಾಮಚಂದ್ರ. ಕಡೆಗೂ ಆ ಪಿಸಾಜಿ ತನ್ನಾಟವನ್ನೇ ಸಾಧಿಸಿದಳಲ್ಲ. ಅಯ್ಯೋ, ಕೋಡಿಯರಿದ್ದರು ನಮ್ಮಗಳ ಕಣ್ಣೀರು ಕಲ್ಲನ್ನು ಸಹ ಕರಗಿಸುವಂಥ ಈ ನಿಮ್ಮ ದುಃಖ ನಿಸ್ವಾದ ಉಷ್ಣತೆಯು ಈ ರಕ್ಕಸಿಯ ಕಡಿನ ಚಿತ್ತವನ್ನು ಪ್ರವೇಶಿಸಲು ಹೊರದವರು. ರಾಮಚಂದ್ರ, ದಿವ್ಯ ಪೀತಾಮರಳುತ್ತಿದ್ದ ನೀನು ಈ ನಾರಾಯಣನ ಸೋದ ನಾನಾಗಿ ನೋಡಲಿ. ಅರಮನೆಯಲ್ಲಿ ಷಡ್ರಸೋಪೇತವಾದ ಅಮೃತಾನವನ್ನು ಬಯಸಿದ ನಿಮ್ಮನ್ನು ಈ ಅಡವೆಯಲ್ಲಿ ಕಂದ ಮೂಲವನ್ನು ತಿಂದ ಸಾನೆಯಾಗಿ ಕಳಿಸಿದೆ. ಪ್ರಿಯ ಪುತ್ರ ಲಕ್ಷ್ಮಣ, ಭ್ರಾತೃ ಭಕ್ತಿಯಿಂದ ರಾಜ್ಯ ವೈಭವವನ್ನು ಪತ್ನಿಯನ್ನು ನೀನು ವನವಾಸಕ್ಕೆ ಹೊರಟಿರುವ ಈ ನಿನ್ನ ಸ್ಥಿರ ಮನಸ್ಸನ್ನು ನೋಡಿ ನಾನು ಇಷ್ಟಪಡಿ. ನಮ್ಮ ಗೃಹಲಕ್ಷ್ಮಿಯಾದ ಜಾನಕಿ ದೇವಿ ಪರಮ ಮಂಗಳ ಸ್ವರೂಪಿಣಿಯಾದ ನಿನ್ನನ್ನು ಈ ಅರಮನೆಯಿಂದ ಅರಣ್ಯಕ್ಕೆ ಕಳಿಸಿದೆ. ನೀವುಗಳು ಹೊರಡುವುದ ಎತ್ತಿ ರಾಜಲಕ್ಷ್ಮಿ ನಮ್ಮನ್ನು ಕೈಬಿಟ್ಟಂತಾಯಿತು. ಈ ನನ್ನ ಜೀವರತ್ನಗಳನ್ನಾಗಲಿ ನಾನು ಹೇಗೆ ಜೀವಿಸಲಿ? ಇಲ್ಲ, ನೀವುಗಳು ಹೊರಟು ಹೋದ ನನ್ನ ಪ್ರಾಣವು ಉಳಿಯಲಾರದು. ಈ ದೃಶ್ಯವನ್ನು ನೋಡುವ ನನ್ನ ಕಣ್ಣುಗಳೇ ಅದಕ್ಕೆ ಹೊಡೆದು ಹೋಗಿದ್ರು, ನನ್ನ ಹೃದಯವನ್ನೇ ಅದಕ್ಕೆ ಹೇಳಿ ಹೋಗಿದ್ರು. ಕೈಕೆ ನಿನ್ನ ಕಾಲಿಗೆ ಈಗಲೂ ಬೇಡಿಕೊಳ್ಳುವುದು. ನೀನು ನಮ್ಮಲ್ಲಿರುವ ಕರುಣವನ್ನು ತೋರಿಸು, ನಮ್ಮ ರಾಮಚಂದ್ರನ ವನಪ್ರಾಣವನ್ನು ನಿಲ್ಲಿಸು. ಮೃತ್ಯು ಮುಖದಲ್ಲಿರುವ ವೃತ್ತನಾದ ಪತಿಯ ಪ್ರಾಣವನ್ನು ಉಳಿಸಿ ನಿನ್ನ ಸೌಮಾಂಗಲ್ಯವನ್ನು ಕಾಪಾಡಿಕೊ. ಅನತರಾಗಿ ಅಡವಿ ಪಾಲಾಗುತ್ತಿರುವ ಈ ನಿನ್ನ ಮಕ್ಕಳನ್ನು ಸೊಸೆಯನ್ನು ವಿಪತ್ತಿನಿಂದ ತಪ್ಪಿಸಿ ನಿನ್ನ ಕೀರ್ತಿಯನ್ನು ಹೊಂದು ನಿನಗೆ ಪ್ರಿಯವಾದ ಮತ್ತೆ ಯಾವ ವರವನ್ನಾದರೂ ಕೇಳು. ಕೊಟ್ಟಿದ್ದವರಗಳನ್ನು ನಡೆಸಲು ಇಷ್ಟು ಗೋಟಾಡುತ್ತಿರುವ ಮತ್ತೆ ಯಾವ ವರಗಳನ್ನು ಕೊಡಬೇಕಾಗಿಲ್ಲ, ರಾಮನೇ ಅರಣ್ಯ ಕೊಡಬೇಕು. ಛೇ, ವಂಶಘಾತಕಿ, ಪರಮಘಾತಕಿ, ನಿನ್ನ ಹೃದಯವೆಷ್ಟು ಕಠಿಣವಾದಿದೆ. ವಂಶದ ಮೇಲೆ ಕೀರ್ತಿ ಇಲ್ಲ, ಲೋಕಾಭಿರಾಮನಾದ ಪುತ್ರನ ಮೇಲೆ ಪ್ರೇಮವಿಲ್ಲ. ಕಡೆಗೂ ಭಾಗ್ಯಲಕ್ಷ್ಮಿ ಅಂತಿರುವ ಸೊಸೆಯ ಮೇಲೆ ಅಭಿಮಾನವಿಲ್ಲ. ಕಡೆಗೂ ವೃದ್ಧನಾಗಿ ಮರಣ ಮಗನಾಗಿರುವ ಪತಿಯ ಪ್ರಾಣವನ್ನು ಇಚ್ಛೆಯೋ ನಿನಗೆ. ನಿನಗೆ ಅತ್ಯಂತ ಮಹಾ ಕಠೋರ ನರಕವೇ ಕಾದಿರುವುದು. ಮಕ್ಕಳಿರ, ಇನ್ನು ಈ ಕಠೋರ ರಾಕ್ಷಸಿಯನ್ನು ಪ್ರಾರ್ಥಿಸಲೇ ಫಲವಿಲ್ಲ. ದೈವವೇ ನಿಮ್ಮ ಅರಣ್ಯ ಪ್ರಯಾಣಕ್ಕೆ ಸಮ್ಮತಿ ಕೊಟ್ಟಿರುವುದು. ಇದೇ ನನಗೆ ನಿಮ್ಮಳ ಕಡೆಯ ದರ್ಶನ. ಹಾಗೆ ಅಮಂಗಳವನ್ನೇಕೆ ನಡೆಯುವೆ? 14 ವರ್ಷಗಳು ಕಳೆದ ಕೂಡಲೇ ನಾವುಗಳು ಬಂದು ನಿನ್ನ ಸನ್ನಿಧಿಯನ್ನು ಸೇರಿವು. ಇನ್ನು ಶಾಂತ ಚಿತ್ತನಾಗಿ ನಮಗೆ ಅಪ್ಪಣೆಯನ್ನು ಕೊಡು. ರಾಮಚಂದ್ರ, ನಿಮ್ಮ ತಂದೆಯ ಮನಸ್ಸಮಾನದಿಂದ ಹೇಗೆ ತಾನೇ ಅಪ್ಪಣೆಯನ್ನು ಕೊಡುವನು? ವೇಳೆಯಾಯಿತು, ನೀವಿನ್ನು ಪ್ರಯಾಣ ಬೆಳೆಸಿ. ಸುಮಂತ್ರ ಮಂತ್ರೇಂದ್ರ, ರಥವು ಸಿದ್ಧವಿರುವುದಷ್ಟೇ. ಸುಮಂತ್ರ, ನನ್ನ ರಾಮಚಂದ್ರನನ್ನ ಅಗಲಿದ ನನಗಿನ್ನು ಈ ರಾಜ್ಯ ವೈಭವ ಏಕೆ? ರಾಜಾರ್ಸವಾದೆಲ್ಲ ಪರಿವಾರ ಸಂಪತ್ತು ನಮ್ಮ ರಾಮಚಂದ್ರನಿಂದೇ ಹೋಗಲಿ. ಕೂಡದು, ರಾಮನಿಂದ ಏನೊಂದು ಕೂಡದು. ಎರಡು ತೆಗೆದ ತೆಂಗಿನಕಾಯಿಯಂತೆ ನಿಸ್ಸಾರವಾದ ರಾಜ್ಯದಲ್ಲಿ ಭರತನು ರಾಜ್ಯಭಾರ ಮಾಡಬೇಕೆ? ಏನೊಂದು ಕೂಡದು. ಚಿಂತೆ ಇಲ್ಲ ಸುಮಂತ್ರ, ಕೈಕೆ ಇಷ್ಟದಂತೆ ಆಗಲಿ. ಸೀತಾದೇವಿಗೆ 14 ವರ್ಷಗಳು ಸಾಕಾಗುವಷ್ಟು ವಸ್ತ್ರಾಭರಣಗಳನ್ನು, ರಾಮಲಕ್ಷ್ಮಣರ ಆತ್ಮರಕ್ಷಣೆಗಾಗಿ ಕವಚ ದರ್ಭಾಣಗಳನ್ನು, ಅಸ್ತ್ರಶಸ್ತ್ರಗಳನ್ನು ಕೊಟ್ಟು ಕರೆದುಕೊಂಡು ಹೋಗು.
ಅಯೋಧ್ಯೆಯ ಮರತೆಯ. ರಾಮಚಂದ್ರ, ನನ್ನ ಪ್ರಾಣ ಪ್ರಿಯನಾದ ರಾಮಚಂದ್ರ ಹೋದನು, ಖಡಗು ಹೊರಟೇ ಹೋದನು. ನನ್ನ ರಾಮನು ನನ್ನನ್ನಗಲಿ ಹೋದನು. ಅಯ್ಯೋ, ನನ್ನ ಪಂಚಪುರಾಣಗಳು ಅವನಲ್ಲೇ ಇರುವವು. ಅಯ್ಯೋ, ಕಡೆಗೂ ಬ್ರಾಹ್ಮಣರ ಶಾಪವೂ ಫಲಿಸಿತು. ನನ್ನ ದುಷ್ಕರ್ಮದ ವಿಷಫಲವನ್ನು ನಾನೇ ಭಜಿಸುವಂತಾಯಿತು. ಅಯ್ಯೋ, ಬಹುಕಾಲ ಪುತ್ರಲ್ಲದೆ ಇದ್ದು ಲೋಕಾಭಿರಾಮನಾದ ಶ್ರೀರಾಮಚಂದ್ರನನ್ನು ಜ್ಯೇಷ್ಠ ಪುತ್ರನಾಗಿ ಪಡೆದು ಅವನ ಅದ್ಭುತವನ್ನು ನೋಡುವ ಸುಯೋಗವೂ ಇಲ್ಲವಾಯಿತೆ. ಅಂತಹ ಸುಕುಮಾರನನ್ನು, ಪರಮ ಪಾತು ಭಕ್ತನಾದ ಕುಮಾರ ಲಕ್ಷ್ಮಣನನ್ನು ಕಾಲು ಪಾಲು ಮಾಡಿದನಲ್ಲ. ಅಯ್ಯೋ, ನೀಚ ಕೈಕೆ, ನಿರ್ದಳಾದ ಕೈಕೆ, ನಿನ್ನಿಂದ ನಾನು ಕೆಟ್ಟನು. ನೀನು ನನ್ನ ಜೀವರತ್ನವೆಂದು ನಾನು ನಿನ್ನನ್ನು ಪ್ರೀತಿಸೋಕೆ ನೀನು ನನಗೆ ಪ್ರಳಯಾಗ್ನಿಕಂಡ ಪರಿಣಮಿಸಿ ನನ್ನ ಸುಖರಂಧಗಳನ್ನು ಸುಟ್ಟು ಬಿಟ್ಟೆ ಇಲ್ಲವೇ? ರಾಮ ಮಹಾಮಾರಿ, ರಾಮ ರಾಮ ರಘುಕುಲ ರಾಮ, ಲಕ್ಷ್ಮಣ ಸಕಲ ಸುಗುಣ ಲಕ್ಷ್ಮಣ, ಜಾನಕಿ ದೇವಿ ಅಯೋಧ್ಯ ರಾಜಲಕ್ಷ್ಮಿ, ನಿಮ್ಮನ್ನಗಲಿ ನಾನಂತೂ ಜೀವಿಸಲೇ. ಮರತೆಯ ಅಯೋಧ್ಯೆಯ ಮರತೆಯ ತಂದೆಯ ರಾಮ 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 ಮೋಕದ ಮನದಿಯ ಪ್ರೀತಿಗೆ ಮರುಳಾದೆ. ಸುಮಂತ್ರ ಮಂತ್ರೇಂದ್ರ, ನಾವೀಗ ಗಂಗಾ ತೀರಕ್ಕೆ ಬಂದಿರುವೆವು. ಅಲ್ಲಿ ನೋಡು, ಸುಂದರ ಸಾಧ್ವಿಮಣಿಯ ಕಿರು ನಗೆಯಂತಿರುವ ದಂತಕಾಂತಿಗಳನ್ನು. ಈ ಸುಂದರ ಸಮುದ್ರವು ಎಷ್ಟು ಮನೋಹರವಾಗಿರುವುದು. ಇದರಲ್ಲಿ ನಾವು ಸ್ನಾನಾಧಿಕಗಳನ್ನು ತೀರಿಸಿಕೊಂಡು ಮುಂದಿನ ಕರ್ತವ್ಯವನ್ನು ಗಮನಿಸೋಣ.
ರಘುರಾಮ ಶ್ರೀ ಸುಗುಣಾಭಿರಾಮ ರಘುರಾಮ. ಯಾರು ಈ ರೀತಿ ನನ್ನನ್ನು ಸ್ತುತಿಸುತ್ತಿರುವವರು? ನಿಷಧಾಧಿಪತಿಯಾದ ನಮ್ಮ ಗುಹನು. ಗುಹ ದೇವನಿ ನಿನಗೆ ಮಂಗಳವಾಗಲಿ. ರಘುರಾಮ ಶ್ರೀ ಸುಗುಣಾಭಿರಾಮ ರಘುರಾಮ ಶ್ರೀ. ಅಗೂರ ಪೋರೆ ನಿಗಮಾದಿ ನುಚ್ಚ ಅಗೂರ ಪೋರೆ ನಿಗಮಾದಿ ನುಚ್ಚ ಗದೆಗಿಂದು ಬಂದ ಪರಮಾತ್ಮ ನೀನೆ ಗದೆಗಿಂದು ಬಂದ ಪರಮಾತ್ಮ ನೀನೆ ಶರಣಾಗತಾರ ಶರಣಾಗತಾರ ಪರಿಪಾಲಿಸಿ ರಘುರಾಮ ಸುಗುಣಾಭಿರಾಮ ರಘುರಾಮ ಶ್ರೀ. ದೇವ ನಿನ್ನನುಗ್ರಹದಿಂದ ಸರ್ವರೊಡನೆ ಕುಶಲದಿಂದ ಬಂದು ಪತ್ನಿ ಸೋದರ ಸಹಿತನಾಗಿ ನೀವು ಇಲ್ಲಿಗೆ ನಿಮ್ಮ ಸಂದರ್ಶನ ಮಾಡಿ ಧನ್ಯನಾಗಲು ಬಂದೆನು. ನಿಮ್ಮಂತಹ ಅತಿಥಿಗಳನ್ನು ಬಂದಿದ್ದ ನಾನೇ ಪುಣ್ಯಶಾಲಿಯು. ಈ ದಿನ ನೀವುಗಳೆಲ್ಲರೂ ನನ್ನ ಮಂದಿರಕ್ಕೆ ದಯಮಾಡಿ ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು ದೇವ. ಗುಹನೆ, ನಿನ್ನ ಭಕ್ತಿ ವಿಶ್ವಾಸಗಳಿಗೆ ನನಗೆ ಅತ್ಯಂತ ಸಂತೋಷವಾಯಿತು. ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ಮುನಿಯಂತೆ ಜೀವಿಸಲು ಅರಣ್ಯಕ್ಕೆ ಬಂದಿರುವೆನು. ನಾನು ಯಾರಿಂದಲೂ ಏನನ್ನು ಪರಿಗ್ರಹಿಸಲಾರೆನು. ನೀನು ನಮ್ಮ ಕುದುರೆಗಳಿಗೆ ಗ್ರಾಸವನ್ನು ಮಾತ್ರ ಒದಗಿಸಿ ನಮ್ಮನ್ನು ಈ ಗಂಗಾ ನದಿ ಆಗಡಕ್ಕೆ ಸೇರಿಸಿದರೆ ಸಾಕು. ಪೂಜ್ಯನಾದ ಶ್ರೀರಾಮಚಂದ್ರ ವೈಭವದಲ್ಲಿ ಬೆಳೆದ ನೀವುಗಳು ಸತ್ಯ ಧರ್ಮ ಪರಿಪಾಲನೆಗಾಗಿ ಈ ಕಠಿಣ ವ್ರತವನ್ನು ಕೈಗೊಂಡು ಅರಣ್ಯವಾಸಕ್ಕೆ ಬಂದಿರುವ ವಾರ್ತೆಯನ್ನು ತಿಳಿದು ನನಗೆ ತಡೆಯಲಾರಷ್ಟು ವ್ಯತ್ಯಯವಿರುವುದು. ಸತ್ಯ ಧರ್ಮ ಮೂರ್ತಿಯಾದ ನಿನಗೆ ಪರಮಾತ್ಮನ ಕುಶಲವನ್ನುಂಟು ಮಾಡು ನಿಮ್ಮ ಇಷ್ಟದಂತೆ ಯಾಕಲಿ. ಬಹಳ ಸಂತೋಷ ಸುಮಂತ್ರ ಮಂತ್ರಿನ, ನೀನು ನಮ್ಮೊಡನೆ ಬಹುದೂರ ಬಂದಿರುವೆ. ಇಂದು ನೀನು ರಾಜಧಾನಿಗೆ ಹಿಂದಿರುಗಿ ನಮ್ಮ ವಿಯೋಗದಿಂದ ಸಂತಾಪ ಪಡುತ್ತಿರುವ ನಮ್ಮ ತಂದೆಯನ್ನು ಸಂತೈಸು. ಮಾತೆಯರಾದ ಕೌಶಲ್ಯ ಸುಮಿತ್ರೆಯರಿಗೆ ನಮ್ಮ ನಗಲಿದ ವೇದನೆಯನ್ನು ಮನಸ್ಸಿಗೆ ಹೆಚ್ಚಿಕೊಳ್ಳದೆ ವೃದ್ಧನಾದ ಜನಕನ ಶುಶ್ರೂಷೆಯನ್ನು ಎಚ್ಚರಿಕೆಯಿಂದ ಮಾಡಿಕೊಂಡಿರುವಂತೆ ಹೇಳು. ನಮ್ಮ ಚಿಕ್ಕಮ್ಮನ ಕೈಕೆಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸು. ಮೊದಲು ಭರತನನ್ನು ಕರೆಯಿಸಿ ಈ ಕೋಸಲ ರಾಜ್ಯ ಪಟ್ಟಾಭಿಷೇಕ ಮಾಡಿಸು. ರಾಮಚಂದ್ರ, ನೀನಿಲ್ಲದ ಅಯೋಧ್ಯವ ಅರಣ್ಯಕ್ಕಿಂತಲೂ ಮಂತ್ರಿವರ್ಯ, ನಿನಗೆ ನನ್ನಲ್ಲಿ ಎಂತಹ ಭಕ್ತಿ ವಿಶ್ವಾಸಗಳಿವೆ ಎಂಬುದನ್ನು ನಾನು ಬಲ್ಲೆನು. ದುಃಖಿಸುತ್ತಿರುವವರನ್ನು ಸಮಾಧಾನ ಪಡಿಸಬೇಕಾದ ನೀನೇ ಈ ರೀತಿ ವ್ಯಥೆಪಡುವುದೇ? ಬೇಡ. ಈಗ ನೀನು ರಾಜಧಾನಿಗೆ ಹಿಂದಿರುಗಿ ನಮ್ಮ ಮಾತೆಯಾದ ಕೈಕಾಮಾತಿಗೆ ವಿಷಯವನ್ನು ತಿಳಿಸಿದರೆ ಅವಳು ನಾವು ಅರಣ್ಯಕ್ಕೆ ಬಂದೆವೆಂಬುದನ್ನು ನಂಬುವಳು. ಆಕೆಯು ನಮ್ಮ ತಂದೆಯ ಮೇಲೆ ಕೋಪ ಮಾಡಲು ಅವಕಾಶವಿರುವುದಿಲ್ಲ. ಆದ್ದರಿಂದ ನಮ್ಮ ಹಿತಚಿಂತಕನಾದ ನಿನಗೆ ನಾನಿನ್ನು ಹೆಚ್ಚಾಗಿ ಹೇಳಲಾರೆ. ಇನ್ನು ಪುರಕ್ಕೆ ಪ್ರಯಾಣ ಮಾಡು. ರಾಮಚಂದ್ರ, ನಿಮ್ಮನ್ನು ಅರಣ್ಯದಲ್ಲಿ ಬಿಟ್ಟು ನಾನು ನಿನ್ನ ವಿರಹದಿಂದ ಬಾಳಿದ್ರ ಪುರ ಜರುಗಿದೆ. ಹಾ ವಿಧಿಯೇ ನನಗೆ ಅಂತಹ ಉಪಾಯ ಸಂಕಟವನ್ನು ತಂದದೆ. ಮಂತ್ರಿವಂದ್ರಯ್ಯ, ವ್ಯಥೆಯನ್ನು ಬಿಡು. ನಮ್ಮ ಸತ್ಯ ಧರ್ಮ ಪರಿಪಾಲನೆಗೆ ನೀನು ಸಹಾಯಕನಾಗು. ಭರತನನ್ನು ಕರೆಯಿಸಿ ಈ ಕೋಸಲ ರಾಜ ಪಟ್ಟಾಭಿಷೇಕ ಮಾಡಿಸಿ ನಮ್ಮ ಪ್ರಜೆಗಳನ್ನು ಮಕ್ಕಳಂತೆ ಆರಾಧಿಸಬೇಕೆಂತಲೂ ಸತ್ಯ ಧರ್ಮ ಆಚರಣೆಯಲ್ಲಿ ಇಹಪರಗಳನ್ನು ಸಾಧಿಸಬೇಕೆಂತಲೂ ನಾನು ಹೇಳಿದನೆಂದು ಹೇಳು. ಭರತ ಶತ್ರುಘ್ನರಿಬ್ಬರಿಗೂ ನನ್ನ ಆಶೀರ್ವಾದಗಳನ್ನು ತಿಳಿಸು. ರಘುವಂಶದ ಹಿತಚಿಂತಕನಾದ ನಿನಗೆ ನಾನಿನ್ನು ಹೆಚ್ಚಾಗಿ ಹೇಳಲಾರೆ. ಇನ್ನು ಪ್ರಯಾಣ ಮಾಡು. ರಾಮಚಂದ್ರ, ನಿನ್ನ ಆಜ್ಞೆಗೆ ಪ್ರತಿ ಹೇಳಲಾರೆ. ನಿನ್ನ ಇಷ್ಟದಂತೆ ಆದರೆ ಅರಣ್ಯವಾಸ 14 ವರ್ಷ ಪೂರ್ತಿಯಾದೊಡನೆ ತಪ್ಪದೆ ನೀವು ಅಯೋಧ್ಯೆಗೆ ಬಂದು ನಮ್ಮನ್ನು ಆನಂದಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ದುಃಖಿಸಬೇಡ ಸುಮಂತ್ರ. 14 ವರ್ಷಗಳನ್ನು 14 ದಿನಗಳಂತೆ ಲೀಲಾ ಮಾತ್ರ ಜಾಲದಿಂದ ಕಳೆದು ಆ ಮಾರನೇ ದಿನವೇ ನಾವುಗಳು ಅಯೋಧ್ಯೆಗೆ ಬರುವೆವು. ಇನ್ನು ನೀನು ಶಾಂತಚಿತ್ತದಿಂದ ಪ್ರಯಾಣ ಮಾಡು. ನಮ್ಮ ಸ್ನಾನಾದಿಗಳಿಗೆ ವೇಳೆಯಾಯಿತು. ಇನ್ನು ನಮ್ಮನ್ನು ಈ ಗಂಗಾ ನದಿ ಆಗಡದಕ್ಕೆ ದಾಟಿಸು. ಅಪ್ಪಣೆ. ನಿಮ್ಮ ಪಾದಗಳನ್ನು ತೊಳೆದು ನಂತರ ನೀವು ದೋಣಿಯನ್ನು ಹತ್ತಬಹುದು.
ಧನ್ಯನಾದೆ ರಾಮ ಗಣಿಗಲೆ ಧನ್ಯನಾದೆ ರಾಮ ಧನ್ಯನಾದೆ ರಾಮ ಗಣಿಗಲೆ ಧನ್ಯನಾದೆ ರಾಮ ತ್ರಿವಿಜಾಗಂಗಾವಾರಿ ಕವೆ ನಾವೆ ತ್ರಿವಿಜಾಗಂಗಾವಾರಿ ಕವೆ ನಾವೆ ಭವತಾರಕ ತಾರಕನಾಥುವೆನು ಭವತಾರಕ ತಾರಕನಾಥುವೆನು ಕಳೆದು ಪಾರವನು ರಾಮ ಧನ್ಯನಾದೆ ರಾಮ ಹರಿಗಳೆ ಧನ್ಯನಾದೆ ರಾಮ ಗಂಗಾ ವಾರಿಯರ್ ಕವೆ ನಾವೆ ನೆನೆಯುತ್ತ ಗಂಗಾ ವಾರಿಯರ್ ಕವೆ ನಾವೆ ನೆನೆಯುತ್ತ ಭವತಾರಕ ತಾರಕನಾಥುವೆನು ಕಳೆದು ಪಾರವನು ರಾಮ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಲುತ್ತ ತೆರೆಯ ಕಡೆ ಹಾರಲಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಲುತ್ತ ತೆರೆಯ ಕಡೆ ಹಾರಲಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಲುತ್ತ ತೆರೆಯ ಕಡೆ ಹಾರಲಿ. ಅಣ್ಣ, ಏನಿದು ಆಶ್ಚರ್ಯ? ನಿರುತ ಮಂಗಳವಾದ್ಯ ನಿನಾದದಿಂದ ಸದಾ ಪುರದೆ ಕೇಳಿಸದು ಶುಭಕರನಾದ ಮಂದು ನರರು ತೇಜವನಳಿದವು ನರರು ತೇಜವನಳಿದು ಕೊರಗುವಂತಿಹರೋ ಪಿರಿದಾವನರ್ಥ ಮೊದಗಿದೆಯವು ಕಾಣೆ. ಅಮರಾವತಿಯಂತೆ ಆನಂದಕರವಾಗಿ ಎಲ್ಲೆಲ್ಲಿಯೂ ಜನರ ಸಂತೋಷ ಕೋಲಾಹಲ ಧ್ವನಿಗಳಿಂದ ತುಂಬಿರುತ್ತಿದ್ದ ನಮ್ಮ ಅಯೋಧ್ಯ ನಗರವು ಹೀಗೆ ಅರಣ್ಯದಂತೆ ಕಳಹೀನವಾಗಿರಲು ಕಾರಣವೇನು? ಏನೆಂದು ತಿಳಿಯೋಣವಣ್ಣ, ಏನೆಂದು ತಿಳಿಯೋಣವಣ್ಣ. ಉದ್ಯೋಗಶೀಲರಾದ ಸ್ತ್ರೀ ಪುರುಷರು ಗಜ ರಥ ತರಂಗಗಳು ತರಂಗಗಳಾಗಿ ಓಡಿಯಾಡುತ್ತಿದ್ದ ರಾಜಬೀದಿಗಳು ಜನಶೂನ್ಯವಾಗಿ ಸ್ಮಶಾನದಂತೆ ಕಾಣುತ್ತಿರುವು. ಅನೇಕ ಮಂದಿರಗಳ ಬಾಗಿಲುಗಳೇ ತೆರೆದಿಲ್ಲ. ಘಂಟಾ ನಾದಗಳಿಂದಲೂ ಬೇರಿ ಕಹಳಾದಿ ಮಂಗಳವಾದ್ಯ ಧ್ವನಿಗಳಿಂದಲೂ ತುಂಬಿದ್ದ ದೇವಾಲಯಗಳ ಬಾಗಿಲುಗಳೇ ಮುಚ್ಚಿರುವು. ಇದರಿಂದ ಅಯೋಧ್ಯೆಯ ಭಾಗ್ಯಲಕ್ಷ್ಮಿಯೇ ತೊಲಗಿ ಹೋದಂತೆ ನನ್ನ ಮನಸ್ಸಿಗೆ ಅಮಂಗಳವೇ ತೋರುತ್ತಿರುವುದು. ಇನ್ನು ನಮಗೆ ಯಾವ ಅನರ್ಥವೋ ಕಾದಿರುವುದು ಕಾಣೆ. ಶತ್ರುಘ್ನ ಅಣ್ಣ, ನಾವು ಕೇಕೆಯ ನಗರದಿಂದ ಹೊರಟ ಇಂದಣ ರಾತ್ರಿ ನಮ್ಮ ತಂದೆಯ ಮೇಲೊಂದು ದುಸ್ವಪ್ನವಾಯಿತು. ಆದ್ದರಿಂದ ಖಿನ್ನನಾಗಿದ್ದ ನನಗೆ ತಾತನು ಮಾವನು ಮಾಡಿದ ಯಾವ ಉಪಚಾರಗಳೂ ಬೇಕಾಗಲಿಲ್ಲ. ನಿನಗ ಆ ವಿಚಾರವನ್ನು ತಿಳಿಸಿದರೆ ನೀನು ವ್ಯಥಪಡುವೆ ಎಂದು ನಾನಾಗ ನಿನಗದನ್ನು ತಿಳಿಸಲಿಲ್ಲ. ಇದರ ಮಗೆ ಮಾರ್ಗದಲ್ಲಿ ಆದ ಅಪಶಕುನಗಳನ್ನು ನೀನು ನೋಡಿದೆಯಷ್ಟೇ. ತೋರಿದುದು ದುಶ್ಶಕುನ ತೋರಿದುದು ದುಶ್ಶಕುನ ಹೊರು ತೀರ್ಪುದ ಶುಭವ ತೋರು ತೀರ್ಪುದ ಶುಭವ ತೋರಿದುದು ದುಶ್ಶಕುನ ಪರಿತಡಕೆ ವಾಯಸವೋ
ಭಾರಿ ತಡಕೆ ವಾಯಸವು ಭಾರಿಯುರಗವಡ್ಡವಾಯ್ತು ಭಾರಿಯುರಗವಡ್ಡವಾಯ್ತು ಚಿರುತೀರ್ಥವು ಖಗಮೃಗಗಳು ಚಿರುತೀರ್ಥವು ಖಗಮೃಗಗಳು ಬೋರನೆ ಬಿರುಗಾಳಿ ಬೀಸಿತು ಬೋರನೆ ಬಿರುಗಾಳಿ ಬೀಸಿತು. ಆ ಶಕುನಗಳಿಗೆ ತಕ್ಕಂತೆ ಇಲ್ಲಿನ ಸ್ಥಿತಿಯು ಕಾಣುತ್ತಿರುವುದು. ಇದರಿಂದ ಏನೋ ಅಶುಭವೇ ಸೂಚಿತವಾಗಿರುವುದಲ್ಲ. ಹೌದಣ್ಣ, ಸತ್ಯ ಧರ್ಮಶೀಲರಾದ ತಂದೆಯು ಶ್ರೀರಾಮ ಲಕ್ಷ್ಮಣರು ಕುಶಲದಿಂದಿರುವರೆ ಅವರ ಆಧಿಪತ್ಯದಲ್ಲಿ ಅಯೋಧ್ಯೆಗೆ ಈ ಸ್ಥಿತಿಯೇ? ನನ್ನ ಮನಸ್ಸಿಗೇನೋ ಬಹಳ ಕಾತರ ಉಂಟಾಗಿರುವುದು. ಬಾ ಅಣ್ಣ, ಬೇಗನೆ ಅರಮನೆಗೆ ಹೋಗಿ ಎಲ್ಲರ ಕುಶಲವನ್ನು ತಿಳಿಯೋಣ. ಬಾ ಶತ್ರುಘ್ನ. ಅಮ್ಮ ಅಮ್ಮ ಮಂತರ ಹೇಳ್ಕೊಂಡು ಅಮ್ಮ. ಮಗು ಭರತ ಬಂದಯ್ಯ, ತಂದೆಯು ಅಣ್ಣನು ಮೊದಲಾಗಿ ಎಲ್ಲರೂ ಕ್ಷೇಮವೇ? ಎಲ್ಲರೂ ಕ್ಷೇಮದಿಂದಿರುವಮ್ಮ. ತಾತನು ಮಾವನು ನನ್ನನ್ನು ಶತ್ರುಘ್ನನನ್ನು ಬಹಳ ಆದರದಿಂದ ಉಪಚರಿಸಿದರು. ಅವರು ನಮಗಾಗಿ ಕೊಟ್ಟ ಕಜತುರಂಗಾದಿಗಳು ಹಿಂದೆ ಬರುತ್ತಿರುವು. ತಾತನು ನಿಮಗಾಗಿ ಅಮೂಲ್ಯ ರಕ್ತಾಂಬರಗಳನ್ನು ಕಾಂಚನಾಂಬರಗಳನ್ನು ಕೊಟ್ಟಿರು. ಇದು ನಮ್ಮ ಇದು ನಿನ್ನ ಮುಖದಲ್ಲಿ ಸಂತೋಷದ ಸೂಚನೆ ಇಲ್ಲವಲ್ಲ? ಸದಾ ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ತಂದೆಯಲ್ಲಿ. ಕುಮಾರ, ನಿಮ್ಮ ತಂದೆ ಯಜ್ಞ ಯಾಗಾದಿಗಳು ಸಾಧಿಸುವ ಸ್ವರ್ಗಲೋಕವನ್ನು ಸೇರಿದರು. ತಂದೆಯು ಸ್ವರ್ಗಸ್ಥರಾದರೆ ಅಯ್ಯೋ, ಕೃತವಂ ವಿರಚಿಸಿದಪ್ಪನ ಚಿತಿಪತಿ ಪಟ್ಟವನೆ ಕಟ್ಟುವೆನು ರಾಮಂಗೆ. ಧತಿ ಕೂತ ಕತೆ ನಡೆ ತಂದನ, ಧತಿ ಕೂತ ಕತೆ ನಡೆ ತಂದನ. ಪಿತೃ ಮರಣದ ಸಿಡಿಲಗಾತ ಕೀಡಾದಿನ ಕಟ ಹಕಟ ಹಕಟ. ಅಯ್ಯೋ, ನನಗಾದ ದುಸ್ವಪ್ನ ಶಕುನಗಳ ಫಲವು ಕಡೆಗೂ ತಪ್ಪಲಿಲ್ಲವಲ್ಲ. ಅಯ್ಯೋ ಅಮ್ಮ, ರಾಮ ಲಕ್ಷ್ಮಣರು ಪೂಜ್ಯನಾದ ತಂದೆಯನ್ನು ಉಪಚರಿಸಿ ಆತನ ಅಂತ್ಯ ಸಂಸ್ಕಾರಗಳನ್ನಾದರೂ ಮಾಡಿದರು. ಪಾಪಿಷ್ಟನಾದ ಈ ಭರತನಿಗೆ ಆ ಪುಣ್ಯವೂ ಇಲ್ಲವಾಯಿತಲ್ಲ. ಅಯ್ಯೋ, ನಾನೆಂತಹ ನಿರ್ಭಾಗ್ಯನು. ಕುಮಾರ, ನಿನಗಿಲ್ಲದ ಭಾಗ್ಯವು ಆ ರಾಮ ಲಕ್ಷ್ಮಣರಿಗೆ ಇಲ್ಲಿ ಬಂದಿತ್ತು. ನಿಮ್ಮ ತಂದೆಯ ಮರಣ ಸಮಯದಲ್ಲಿ ಆ ರಾಮ ಆ ಲಕ್ಷ್ಮಣ ಎನ್ನುತ್ತಲೇ ಇಲ್ಲಪಡಿಸುತ್ತಲೇ ಪ್ರಾಣ ಬಿಟ್ಟರು. ಏನು, ಅವರು ತಂದೆಯ ಮರಣ ಕಾಲದಲ್ಲಿ ಆ ಮೂವರು ಬಳಿ ಇರಲಿಲ್ಲವೇ? ಎಲ್ಲಿ ಹೋಗಿದ್ದರು? ಇಲ್ಲ ಕುಮಾರ, ಇರಲಿಲ್ಲ. ರಾಮನನ್ನ ಆರುಡೆಗಳನ್ನು ಇಟ್ಟು ಸೀತಾ ಲಕ್ಷ್ಮಣರ ಗುಡಿ ಅರಣ್ಯವಾಸಕ್ಕೆ ಹೊರಟು ಹೋಗಿದ್ದರು. ಏನು, ಅರಣ್ಯವಾಸಕ್ಕೆ ಕಾರಣ? ಮಗು, ನಿಮ್ಮ ತಂದೆಯು ರಾಮಚಂದ್ರನಿಗೆ ಈ ವಾರ ರಾಜಾಭಿ ಪಟ್ಟಾಭಿಷೇಕ ಮಾಡಬೇಕೆಂದು ಒಂದು ಲಗ್ನವನ್ನು ನಿಶ್ಚಯಿಸಿದರು. ಆಗ ನಾನು ನಿನ್ನ ತಕ್ಕಾಗಿ 2 ವರಗಳನ್ನು ಕೇಳಿಕೊಂಡಿದ್ದೆನು. ಏನೆಂಬುದಾಗಿ? ಮೊದಲನೇ ವರಕ್ಕೆ ಈ ಕೋಶಲ ರಾಜ ಪಟ್ಟವನ್ನು ನಿನಗೆ ಕಟ್ಟಬೇಕೆಂತಲೂ, 2ನೇ ವರಕ್ಕೆ ರಾಮನನ್ನು ಆರುಡೆಗಳನ್ನು ಇಟ್ಟು 14 ವರ್ಷಗಳ ಕಾಲ ಅರಣ್ಯವಾಸ ಮಾಡಬೇಕೆಂತಲೂ ಕೇಳಿಕೊಂಡೆನು. ಅದರಂತೆ ಪಿತೃವಾಕ್ಯ ಪರಿಪಾಲನೆ ಮಾಡಿ ಸೀತಾ ಲಕ್ಷ್ಮಣರ ಗುಡಿ ಅರಣ್ಯವಾಸಕ್ಕೆ ಹೊರಟು ಹೋಯಿದ್ದರು. ಆದ್ದರಿಂದ ನೀನು ಮುಂದಿನ ಕಾರ್ಯಗಳನ್ನು ನೆರವೇರಿಸಿಕೊಂಡು ಅನಂತರ ರಾಜ್ಯ ಪಟ್ಟವನ್ನು ಕಟ್ಟಿಕೊಂಡು ಸುಖವಾಗಿ ಬಾಳು ಕುಮಾರ. ಏನು, ರಾಜ್ಯ ಪಟ್ಟವನ್ನು ನಾನು ಕಟ್ಟಿಕೊಳ್ಳಬೇಕೆ? ಅಮ್ಮ, ಇಂತಹ ಕುಲದ್ರೋಹ ಕಾರ್ಯವನ್ನು ಸಾಧಿಸಬೇಕೆಂದು ಎಷ್ಟು ದಿನಗಳಿಂದ ಕಾದಿದ್ದೆ. ಕುಲಜ್ಯೇಷ್ಠ ಪುತ್ರನು, ನನಗೆ ತಂದೆಯಂತೆ ಪೂಜ್ಯನೂ ಆದ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿ ದೇವೇಂದ್ರಾದಿಗಳಿಂದಲೂ ಸನ್ಮಾನಿತನಾದ ತಂದೆಯನ್ನು ಯಮಪುರಿಗಟ್ಟಿ ಈ ಕೋಸಲ ರಾಜ್ಯ ಪಟ್ಟವನ್ನು ನನಗಾಗಿ ಗಳಿಸಿಟ್ಟೆಯೋ? ಎಂತಹ ಮಹತ್ ಕಾರ್ಯ ಮಾಡಿದೆಯೇ ತಾಯಿ. ಅಯ್ಯೋ ಪರಮಾತ್ಮ, ನಾನು ಜನ್ಮಾಂತರದಲ್ಲಿ ಎಂತಹ ಘೋರ ಪಾಪವನ್ನು ಮಾಡಿದುದಕ್ಕಾಗಿ ಈ ಕುಲಘಾತಕಿಯ ಉದರದಲ್ಲಿ ಜನ್ಮವಿತ್ತೆ. ಅಯ್ಯೋ ಭರತ, ಪುಣ್ಯ ಸ್ವರೂಪನಾದ ಶ್ರೀರಾಮಚಂದ್ರನ ಸೋದರನು ಭಕ್ತನೂ ಆದ ನಿನಗೆ ಈ ವಿಷಭರಿತ ಹೃದಯಳಾದ ನರರಾಕ್ಷಸಿಯ ಉದರದಲ್ಲಿ ಜನ್ಮವೇ?
ಹಾಗೆನ್ನಬೇಡ ಕುಮಾರ, ಆದಿದ್ದಾಗೆ ಆಯಿತು. ನಿನ್ನ ಶ್ರೇಯಸ್ಸಿಗಾಗಿ ನಾನು ಮಾಡಿದ ಕಾರ್ಯದಲ್ಲಿ ದೋಷ ನೆನೆಸದೆ ಮುಂದಿನ ಕಾರ್ಯಗಳನ್ನು ನೆರವೇರಿಸಿಕೊಂಡು ಅನಂತರ ಸಿಂಹಾಸನ ಏರಿ ಸುಖವಾಗಿ ಬಾಳು ಕುಮಾರ. ಸಿಂಹಾಸನ? ಆಹಾ, ಅದೆಂತ ಸಿಂಹಾಸನ! ಕುಲಘಾತಿಕೆಯಾದ ನೀನು ಅಗಾಧವಾದ ದುರಾಶೆ ಎಂಬ ತಳಹದಿಯ ಮೇಲೆ ಅಸೂಯೆ, ಅವಿವೇಕ, ಅಸಭ್ಯ, ಅನರ್ಥಗಳೆಂಬ ಗೋಡೆಗಳನ್ನು ಕಟ್ಟಿ ಅವುಗಳ ಮೇಲೆ ಪತಿದ್ರೋಹ, ಸುತದ್ರೋಹ, ಸಪತ್ನಿ ದ್ರೋಹ, ರಾಜದ್ರೋಹಗಳೆಂಬ ತೊಲೆಗಳನ್ನೇರಿಸಿ ಅಪಾರ ದುಃಖ ಮಂದಿರವನ್ನು ರಚಿಸಿ ಅದರಲ್ಲಿ ಅಜ್ಞಾನವೆಂಬ ವಿಶಾಲ ವೇದಿಕೆಯ ಮೇಲೆ ಅನ್ಯಾಯ, ಅಪಕೀರ್ತಿ, ಅಶಾಂತಿ, ಅರಿಷ್ಟಗಳೆಂಬ ಚತುಷ್ಪಾದಗಳ ಮೇಲೆ ಅಧರ್ಮ ಸಿಂಹಾಸನವನ್ನು ರಚಿಸಿ ಅದರ ಮೇಲೆ ನನ್ನನ್ನು ಕುಳ್ಳಿರಿಸಬೇಕೆಂದು ಅವಣಿಸಿದೆಯಾ? ಛೈ ಢಾಕಿನಿ, ನಿನ್ನಂತಹ ನೀಚಳು ಸೂರ್ಯ ವಂಶದ ವಿಖ್ಯಾತ ಚಕ್ರವರ್ತಿ ಸಾರ್ವಭೌಮನಿಗೆ ಪತ್ನಿಯಾಗಬಹುದು. ಅಯ್ಯೋ, ಪ್ರಜ್ವಲಿಸುವ ರತ್ನದಂತಿದ್ದ ನೀನು ಪ್ರಳಯಾಗ್ನಿಯಾಗಿ ನಮ್ಮ ಸುಖ ಸಂತೋಷಗಳನ್ನೆಲ್ಲ ಸುಟ್ಟು ಬಿಟ್ಟೆ ಅಲ್ಲ. ಪ್ರಿಯ ಜನಕನನ್ನು, ಜನಕನಿಗೆ ಸಮಾದ ಅಣ್ಣ ರಾಮಚಂದ್ರನನ್ನು ಹಗಲಿ ನಾನು ಹೇಗೆ ಜೀವಿಸಲಿ? ಬಹು ಸಂಕಟಗಳಂಬರೆದು ಪಣೆಯೊಳಗೆ ಮಹಿಯೊಳನ್ನಂ ಸೃಜಿಸಿ ಪಾಪಿ ವಿಧಿಯಂತೋ ದೈಸಿರ್ಪನೀ ಮನವ, ದೈಸಿರ್ಪನೀ ಮನವ ದಾರಿಣಿಯೊಳಿನ್ನೋ ಸಹಿಸಿ ದುಃಖವ ಬದುಕೆ ಸಾಧ್ಯವಲ್ತ ಕಟ ಹಕಟ ಹಕಟ. ದೀಪವಿಲ್ಲದ ಮಂದಿರದ ಶ್ರೀರಾಮಚಂದ್ರನಿಲ್ಲದ ಈ ದುಃಖಾಂಧಕರಮಯವಾದ ಮನೆಯಲ್ಲಿ ನಾನು ಹೇಗೆ ಜೀವಿಸಲಿ? ಸಹಿಸು ಕುಮಾರ, ಸಹಿಸು. ತಾಯಿಯಾದ ನನ್ನ ಮಾತನ್ನು ಕೇಳು. ಸಾಕು, ಸಹಿಸಬೇಕಂತೆ. ತನು ಮನಗಳು ದಯಿಸುತ್ತಿರುವಾಗ ಸಹಿಸಬೇಕಂತೆ. ಇಂದು ನನಗಿನ್ನು ಸಹನೆಯಲ್ಲಿ ಅದು, ಶಾಂತಿಯಲ್ಲಿ ಅದು. ಕುಲಘಾತಕಿ, ನಿರ್ಮಲವಾದ ಕೇಕೆಯ ವಂಶ ಸುಧಾಕರದಲ್ಲಿ ಕಾಳಕೂಟ ವಿಷಮೂರ್ತಿಯಂತೆ ನೀನು ಜನಿಸಿ ಉಭಯ ವಂಶಗಳ ಕೀರ್ತಿಯನ್ನು ಸುಟ್ಟು ಬಿಟ್ಟು ಸೂರ್ಯ ವಂಶದ ಸುಖ ಸೌಭಾಗ್ಯಗಳನ್ನು ಅಂತ್ಯ ಮಾಡಿದೆ. ಕಠೋರ ರಾಕ್ಷಸಿಯಾದ ನೀನು ನನಗೆ ತಾಯಿಯೂ ಅಲ್ಲ, ನಾನು ನಿನಗೆ ಮಗನೂ ಅಲ್ಲ. ನೀನು ನನಗೆ ಮಾತ್ರವಲ್ಲದೆ ನಿನ್ನ ಅಧರ್ಮ ವರ್ತನದಿಂದ ಈ ಲೋಕಕ್ಕೆ ಮಹಾಶತ್ರುವಾಗಿರುವೆ. ಲೋಕ ಕಂಟಕರನ್ನು ವಧಿಸುವುದೇ ಕ್ಷತ್ರಿಯರ ಕರ್ತವ್ಯ. ಆದ ಕಾರಣ ಅಧರ್ಮ ಮೂರ್ತಿಯಾದ ನಿನ್ನನ್ನೀಗಲೇ ವಧಿಸಿ ಧರ್ಮ ಮೂರ್ತಿಯಾದ ಶ್ರೀರಾಮಚಂದ್ರನನ್ನು ಕರೆತಂದು ಈ ರಾಜ್ಯ ಸಿಂಹಾಸನ ಮೇಲೆ ಕುಳ್ಳಿರಿಸಿ ಆತನಿಗೆ ಪ್ರತಿಯಾಗಿ ನಾನೇ ಮುನಿವೇಶಧಾರಿಯಾಗಿ ಅರಣ್ಯವಾಸಕ್ಕೆ ಹೋಗುವೆನು. ಚಿಕ್ಕಮ್ಮನನ್ನು ವಧಿಸಬೇಡ. ನೀತಿವಂತನೋ ನೀನು ಪ್ರಾಂತನಾದೇಕೋ, ನೀತಿವಂತನೋ ನೀನು ಪ್ರಾಂತನಾದೇಕೋ, ಮಾತೆಯ ಕೊಲ್ಲದೆ ಮಾನೆತಾನೆ. ಮನವರಿತವಳ ನಿನ್ನ ವಂಶಭೂಪನ ಮನವರಿತವಳ ಕುಲನಾಶ ಮಾಡಿ ಘನಕಾರ್ಯಗೈದವಳ ಕುಲನಾಶ ಮಾಡಿ ಘನಕಾರ್ಯಗೈದವಳ ಮಾತೆಯ ಕೊಲ್ಲುವುದೇ ಮಾನಿತಾನೆ. ನೀತಿವಂತನು ನೀನು ಪ್ರಾಂತನಾದೇಕೋ, ನೀತಿವಂತನು ನೀನು ಪ್ರಾಂತನಾದೇಕೋ, ಮಾತೆಯ ಕೊಲ್ಲುವುದೇ ಮಾನಿತಾನೆ.
ಅನರ್ಥಕ್ಕೂ ಕಾರಣಗಳು ಈ ಚಾಂಡಾಳಣಿ ಮಂತ್ರೆ ಎಂದು ನನಗೆ ವ್ಯಕ್ತವಾಯಿತು. ಈ ದುರಾತ್ಮನ ದುರ್ಬೋಧನೆಯಿಂದ ಮಾತೆಯು ಮಾರ್ಗ ತಪ್ಪಿ ಈ ಅನರ್ಥ ಕಾರ್ಯವನ್ನು ನಡೆಸಿದ್ದು. ಇವಳಿಗೆ ನೀನೇ ಶಿಕ್ಷೆಯನ್ನು ವಿಧಿಸು. ಛೈ, ಬಖಾರಿಯ ನೀನು, ಧೂರ್ತಳೆ, ದುಷ್ಟಳೆ, ದುರಾತ್ಮಳೆ, ನೀನು ನನಗೆ ಅಪಕಾರಿಯೂ ಅಲ್ಲದೆ ಮಹಾಪರಾಧಿಯು. ನಿನಗೆ ತಕ್ಕ ಶಿಕ್ಷೆಯಾಗಲೇಬೇಕು. ಶತ್ರುಘ್ನ, ಈ ಧೂರ್ತೆಯರಿಬ್ಬರು ಶಾಕಿನಿ ಢಾಕಿನಿಯರಂತೆ ಮಹಾ ಕಠೋರ ಮಾರಿಯರು. ನಮಗೂ ನಮ್ಮ ತಂದೆಗೂ ನಮ್ಮ ರಾಮಚಂದ್ರನಿಗೂ ಮಹಾದ್ರೋಹವನ್ನುಂಟು ಮಾಡಿರುವ ಪರಮ ಪಾಪಿಗಳು. ಇವರಿಬ್ಬರಲ್ಲಿ ಯಾರೂ ಕ್ಷಮ್ಯರಲ್ಲ. ನೀನು ಈ ರಂಡೆಗೆ ಮುಂಡನವನ್ನು ಮಾಡಿಸಿ ಗಾರ್ಧಬದ ಮೇಲೆ ಕುಳ್ಳಿರಿಸಿ ನಗರದ ಬೀದಿಗಳಲ್ಲಿ ಮೆರೆಯಿಸಿ ಇವಳನ್ನು ಶೂಲಕ್ಕೇರಿಸಿ ನಾನು ಈ ಅಧಮ ಕೈಕೆ ಶಿರವನ್ನೀಗಲೇ ಚಂಡಾಡಿ ಬಿಡುವುದು. ನಿಲ್ಲಿ ನಿಲ್ಲಿ ಸುಕುಮಾರರೇ, ನಿಲ್ಲಿ, ದುಡುಕಬೇಡಿ. ಅವಿವೇಕಿನಿಯರು, ಅಬಲೆಯರು ಅಸೂಯೆ ದುರಾಸೆಗಳಿಂದ ದುಷ್ಕಾರ್ಯಗಳನ್ನು ಮಾಡಿದರು. ವಿವೇಕಶಾಲಿಗಳಾದ ನೀವು ವಿವೇಚನೆ ಇಲ್ಲದೆ ಶ್ರೀಹತ್ಯೆ ಮಾತೃಹತ್ಯೆಗಳನ್ನು ಮಾಡಬಹುದೇ? ಈ ನಿಮ್ಮ ವರ್ತನವು ಧರ್ಮಾತ್ಮನಾದ ರಾಮಚಂದ್ರನಿಗೆ ತಿಳಿದರೆ ಆತನೆಷ್ಟು ವ್ಯಥೆಪಟ್ಟಾನು. ಸತ್ಯಸಂಧರು ಭ್ರಾತೃವತ್ಸಲರು ಆದ ನೀವು ಇಂಥ ಕಾರ್ಯವನ್ನು ಮಾಡಲೂಬಾರದು, ಆತನ ಮನಸ್ಸನ್ನು ನೋಯಿಸಲೂಬಾರದು. ಸಹಿಸಿ. ಗುರುಗಳೇ, ಧರ್ಮಕಂಟಕರು ವಂಶದ್ರೋಹಿಗಳು ಆದ ಇವರು ನಡೆಸಿರುವ ಕಾರ್ಯಗಳಿಂದ ನಮ್ಮ ರಕ್ತವು ಕುದಿಯುತ್ತಿರುವುದು. ಅದರಿಂದ ದಿಕ್ಕು ತೋರದೆ ಕೋಪಕ್ಕೆ ವಶರಾಗಿದ್ದ ನಮ್ಮನ್ನು ಕ್ಷಮಿಸಬೇಕು. ತಮ್ಮಗಳ ಆಜ್ಞೆಯಂತೆ ಇವರಿಬ್ಬರನ್ನು ಪ್ರಾಣದಿಂದ ಬಿಟ್ಟಿರುವೆವು. ಸುಕುಮಾರರೇ, ನಿಮ್ಮ ತಂದೆಯ ಮೃತದೇಹವನ್ನು ತೈಲ ಕಟಹದಲ್ಲಿಟ್ಟು ನಿಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿದ್ದೆವು. ಇನ್ನು ಆ ದೇಹ ಸಂಸ್ಕಾರಾದಿ ಕಾರ್ಯಗಳನ್ನು ನೆರವೇರಿಸಿ ಮುಂದಿನ ಕಾರ್ಯಗಳನ್ನು ಗಮನಿಸಿ. ಪೂಜ್ಯರೇ, ನಾವು ತಂದೆಯ ಅಂತ್ಯ ಸಂಸ್ಕಾರಗಳನ್ನು ನಡೆಸಿ ಅರಣ್ಯಕ್ಕೆ ಹೋಗಿ ಅಣ್ಣ ರಾಮಚಂದ್ರನನ್ನು ಕರೆತಂದು ಈ ಕೋಸಲ ರಾಜ್ಯ ಸಿಂಹಾಸನ ಮೇಲೆ ಕುಳ್ಳಿರಿಸಿ ಆತನಿಗೆ ಪ್ರತಿಯಾಗಿ ನಾನೇ ಮುನಿವೇಷಧಾರಿಯಾಗಿ ವನವಾಸ ಮಾಡಬೇಕೆಂದು ಆಲೋಚಿಸಿರುವೆನು. ಅಣ್ಣ, ನಮ್ಮ ಅಣ್ಣ ಶ್ರೀರಾಮಚಂದ್ರನನ್ನು ಲಕ್ಷ್ಮಣನ ಹಿಂಬಾಲಿಸಿದಂತೆ ನಾನು ನಿನ್ನೊಡನೆ ವನವಾಸಕ್ಕೆ ಬರತಕ್ಕವನು. ಸುಕುಮಾರರೇ, ನಿಮ್ಮ ಧರ್ಮ ಪಾರಾಯಣತೆಯು ಭ್ರಾತೃ ವಾತ್ಸಲ್ಯವು ಅಸಮಾನವಾದವು. ನಿಮ್ಮ ಮಾತೆಯರನ್ನು ಕರೆದುಕೊಂಡು ನಾವುಗಳೆಲ್ಲರೂ ರಾಜ ಮರ್ಯಾದೆಯೊಡನೆ ಅರಣ್ಯಕ್ಕೆ ಹೋಗಿ ಸೀತಾ, ರಾಮ, ಲಕ್ಷ್ಮಣರನ್ನು ಕಂಡು ಮುಂದಿನ ಕಾರ್ಯಗಳಿಗೆ ಪ್ರಯತ್ನಿಸೋಣ. ಮೊದಲು ಪಿತೃಸೇವೆ ನಡೆಯಲಿ. ಏನಿದು ಆಶ್ಚರ್ಯ! ಮುಂದೆ ಕೆಂದೋಳು ಅಂತರವರೆಗೂ ವ್ಯಾಪಿಸುತ್ತಿರುವುದು. ಮಹಾ ಕೋಲಾಹಲದಲ್ಲಿ ಕಾಡು ಆನೆಗಳು, ಕಾಡು ಕೋಣಗಳು ಬೆದರಿ ದಿಕ್ಕು ದಿಕ್ಕಳಿಗೂ ಓಡುತ್ತಿರುವುದು. ಯಾರಾದರೂ ರಾಜನ ಭೇಟಿಗೆ ಬಂದಿರಬಹುದು. ಓಹೋ, ಇದು ನಮ್ಮ ಸೈನ್ಯವೇ, ಸಂದೇಹ ಇಲ್ಲ. ಭರತ ಚತುರ್ಧರು ಈ ದುಷ್ಟ ಕೈಕೆಯ ಪೇರನಿಂದ ನಮ್ಮನ್ನು ಕೊಲ್ಲಲು ಇತ್ತಲೇ ಬರುವಂತೆ ತೋರುವುದು. ಕಾಡಿಗೆ ಬಂದರೂ ನಮಗೆ ಕಾದುವ ಪ್ರಸಂಗವೂ ತಪ್ಪಲಿಲ್ಲ. ನಾನೀಗಲವಾಗಿ ನಮ್ಮನ್ನ ರಾಮಚಂದ್ರ ಸಮಾಚಾರ